ಅಸ್ಸಲಾಮಲೈಕುಮ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್. ಇಲ್ಲಿ ನಾನು ಏನು ಕವರ್ನಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಮೀನು ಫ್ರೆಂಡ್ಸ್, ಫಿಶ್ ಫ್ರೆಂಡ್ಸ್. ಇದು ಇಲ್ಲೇ ಮನೆ ಹತ್ರನೇ ಬಂದಿತ್ತು ದೊಡ್ಡದು ಮೀನು. ಅದಕ್ಕೆ ತೊಗೊಂಡೆ. ಮಕ್ಕಳು ತುಂಬ ಹೇಳ್ತಾ ಇದ್ರು ಮೀನು ತಿನ್ನಬೇಕು, ಮೀನಿಂದ ಆಸೆ ಆಗ್ತಾಯಿದೆ ಅಂತ, ತುಂಬ ದಿವಸ ಆಯಿತು ತಿನ್ನಬೇಕು ಅಂತ. ಅದಕ್ಕೆ ನಾನು ತೊಗೊಂಡೆ ಫ್ರೆಂಡ್. ಇದು ದೊಡ್ಡದಂದರೆ 2 kgದು, 3 kgದು, 1.5 kgದು ಆ ಥರ ಇತ್ತು. ನಾನು 1 kgನೇ ಸಾಕಂತ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಡಲ್ಲ ನಮ್ಮ ಯಜಮಾನ್ರು, ನಮ್ಮ ಮಕ್ಕಳಿಗೆ ಇಷ್ಟ, ಮತ್ತು ನಾನು ತಿಂತೀನಿ ಫ್ರೆಂಡ್ಸ್. ಇಲ್ಲಿ ಇದು ಒಂದೇ ಮೀನು ಫ್ರೆಂಡ್ಸ್. ಇದು 1 kg 200 ಗ್ರಾಮ್ ಇತ್ತು. ಇದರಲ್ಲಿ ಮೊಟ್ಟೆನೂ ಇದೆ ಫ್ರೆಂಡ್ಸ್. ಮೊಟ್ಟೆ ಬುರ್ಜಿ ಮಾಡ್ತೀನಿ ನಾನು. ಆಮೇಲೆ ಈಗ ನೋಡ್ರಿ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ರೆಸಿಪಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಫಿಶ್ ಫ್ರೈ, ಆಮೇಲೆ ಫಿಶ್ ಕರಿ, ಆಮೇಲೆ ಫಿಶ್ ಎಗ್ ಇದು ಬುರ್ಜಿ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಡ್ತೀನಿ ಕ್ಲೀನ್ ಆಗಬೇಕು ಅಂತ. ಆಮೇಲೆ ಕ್ಲೀನ್ ಮಾಡ್ತೀನಿ ಮಸಾಲೆ ಜೋಡ್ಕೊಂಡು, ಇಲ್ಲಾಂದರೆ ಕರೆಂಟ್ ಹೋಗಿಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ ಫ್ರೆಂಡ್. ನಮ್ಮ ಶಿವಮೊಗ್ಗದಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ ನಾನು. ಇಲ್ಲಿ ನೋಡಿರಿ ಮಸಾಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಏನೇನು ಇದೆ ಅಂತ ನೀವೇ ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ಇದು ಆಪ್ಷನಲ್ಲು ಶುಂಠಿ, ಇದು ನಾನು ಇಷ್ಟು ಅರ್ಧ ಇಂಚದಷ್ಟೇ ಹಾಕಿರೋದು. ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಕೊಬ್ಬರಿ, ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಲವಂಗ ಚಕ್ಕ, ಇದನ್ನು ಆಪ್ಷನಲ್ ಫ್ರೆಂಡ್ಸ್. ಲವಂಗ ಚಕ್ಕ, ಇದು ಹುಣಸೆ ಹಣ್ಣು, ಆಮೇಲೆ ಟೊಮ್ಯಾಟೊ ಫ್ರೆಂಡ್ಸ್. ಇದೆಲ್ಲ ರುಬ್ಬಬೇಕು. ಇಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂದರೆ ಪ್ಯಾನ್ನಲ್ಲಿ ಜೀರಿಗೆ 1 ಚಮಚ, ಒಂದು ಅರ್ಧ ಚಮಚದಷ್ಟೇ ಇದು ಮೆಂತ್ಯಕಾಳು, ಅದು ಒಂದು ಸ್ವಲ್ಪ ಬಿಸಿ ಮಾಡಿ ರೋಸ್ಟ್ ಮಾಡಿ ಹಾಕಬೇಕು ಫ್ರೆಂಡ್ಸ್. ಇದೇ ಮಸಾಲೆ, 2 ಮಸಾಲೆ ಹಾಕೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್. ಇದು ಫಿಶ್ ಕರಿ ಇದೇ ಹಾಕೋದು. ಅದರಲ್ಲೇ ಲವಂಗ ಚಕ್ಕ ನಮ್ಮ ಮನೇಲಿ ಹಾಕ್ತಾರೆ, ಒಬ್ಬೊಬ್ಬರು ಹಾಕಲ್ಲ, ಬರೀ ಜೀರಿಗೆ ಮತ್ತು ಮೆಂತ್ಯಕಾಳು ಅಷ್ಟೇ ಹಾಕೋದು. ನಮ್ಮ ಶಿವಮೊಗ್ಗದಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು ಎಲ್ಲರೂ. ಇಲ್ಲಿ ನಾನು ಮಸಾಲೆ ಎಲ್ಲ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಯಾಕಂದರೆ ಬುರ್ಜಿಗೆ ನಾನಿಲ್ಲಿ ಹುಣಸೆ ಹಣ್ಣು ತೊಗೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಬೋದು. ಇದು ಮೀನಿಗೆ ಒಂದು ಸ್ವಲ್ಪ ಹುಳಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು ಮಸಾಲೆ ಜೊತೆನೇ ಹಾಕಿಬಿಟ್ಟಿದ್ದೆ ಇದು ಹುಣಸೆ ಹಣ್ಣು. ಈಗ ಇಲ್ಲಿ ಅನ್ನ ಮಾಡೋಕ್ಕೆ ಇಟ್ಟಿರೋದು ಕುಕ್ಕರು, ಇದೆಲ್ಲ ಪೂರ್ತಿ ಜಾರ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್. ಇದು ಬಿಸಿ ಆಯಿತು, ಇದನ್ನು ಹಾಕ್ತೀನಿ. ಇಲ್ಲಿ ಸೀಟಿ ಆಗ್ತಾಯಿದೆ ಫ್ರೆಂಡ್ಸ್. ಈಗ ಮಸಾಲೆ ಹಾಕಿ ರುಬ್ಬಿ ಆಮೇಲೆ ಫಿಶ್ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಯಾಕಂದರೆ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅದೇ ಟೈಮ್ ಇರಲ್ಲ. ಇನ್ನೂ ಮಕ್ಕಳು ಬಂದಿಲ್ಲ, ಅವರಿಗೆ ಗೊತ್ತೂ ಇಲ್ಲ ಇಲ್ಲಿ ಮೀನು ತೊಗೊಂಡಿದ್ದೀನಿ ಅಂತ. ಖುಷಿ ಪಡ್ತಾರೆ ಫ್ರೆಂಡ್, ತುಂಬ ಖುಷಿ ಅವರಿಗೆ ಮೀನು ತಿನ್ನಬೇಕಂದ್ರೆ. ನನಗೂ ತುಂಬ ಇಷ್ಟ ಅದು. ಇಲ್ಲಿ ನೋಡಿರಿ ಪೇಸ್ಟ್ ಆಯಿತು. ಈಗ ಇಲ್ಲಿ ಮೀನು ಕ್ಲೀನ್ ಆಯಿತು, ಮಕ್ಕಳು ಬಂದರು ಫ್ರೆಂಡ್ಸ್. ಕ್ಯಾಮ್ರಾ ಇದು ನಮ್ಮ ಜವೇರಿಯಾನೇ ತೊಗೊಂಡಿರೋದು ಫೋನು. ಈಗ ನಾನು ಇಲ್ಲಿ ಹಾಕ್ತಾ ಇರೋದು ಉಪ್ಪು ಫ್ರೆಂಡ್ಸ್. ಮೀನಿಗೆ ಉಪ್ಪು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ರೇ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು. ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇಲ್ಲಿ ನೋಡಿರಿ ಚೆನ್ನಾಗಿ ಕ್ಲೀನ್ ಆಯಿತು ಫ್ರೆಂಡ್ಸ್. ಇದು ಚೆನ್ನಾಗಿ ಕ್ಲೀನ್ ಆಯಿತು ಫ್ರೆಂಡ್ಸ್. ಇಲ್ಲಿ ಮಸಾಲೆಯಲ್ಲಿ 3 ಮಸಾಲೆ ಮಿಕ್ಸ್ ಮಾಡಿರೋದು, ಹಲ್ದಿ ಪೌಡರ್, ಆಮೇಲೆ ಇದು ಖಾರದ ಪುಡಿ, ಉಪ್ಪು ಹಾಕಿದ್ದೀನಿ. ಇದು ಮೊಟ್ಟೆ ಫ್ರೆಂಡ್ಸ್. ಆಮೇಲೆ ಮಾಡ್ತೀನಿ ನಾನು ಇದು ಈರುಳ್ಳಿ ಕೊತ್ತಂಬರಿ ಕಟ್ ಮಾಡಿದ್ದೀನಿ. ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು, ನಾನು ಹಾಕಲ್ಲ ಫ್ರೆಂಡ್. ಬರೀ ಈಗ ಸ್ಟಾರ್ಟ್ ಮಾಡೋಣ ಫಿಶ್ ಕರಿ ಮಾಡೋಕ್ಕೆ. ಬರೀ ಫ್ರೆಂಡ್ ಮಾಡೋಣ. ಈಗ ಗ್ಯಾಸ್ ಹಚ್ಚಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ನಾನು ಈರುಳ್ಳಿ ಹಾಕ್ತೀನಿ ಫ್ರೆಂಡ್. ಒಂದು ಸ್ವಲ್ಪ, ಜಾಸ್ತಿ ಹಾಕಲ್ಲ, ಇಷ್ಟೇ ಹಾಕೋದು, ಜಾಸ್ತಿ ಇಲ್ಲ. ಇದು ಒಂದು ಅರ್ಧಕ್ಕಿಂತ ಅರ್ಧ ಫ್ರೆಂಡ್ಸ್ ಇದು ಈರುಳ್ಳಿ ಇರೋದು. ಇದು ಬ್ರೌನ್ ಕಲರ್ ಆಯ್ತಂದರೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಸಾಸಿವೆ ಕಾಳು ಹಾಕ್ಬೋದು, ನಾನು ಹಾಕಲ್ಲ ಫ್ರೆಂಡ್ಸ್. ಈಗ ನಾನು ಮಸಾಲೆ ಹಾಕ್ತೀನಿ. ಇದರಲ್ಲಿ ಮಸಾಲೆ ಫಸ್ಟ್ ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ, ಆಮೇಲೆ ನಾನು ನೀರು ಹಾಕ್ತೀನಿ. ನೀರು ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಫಸ್ಟು ಮಸಾಲೆ, ಆಮೇಲೆ ಮೀನು ಹಾಕೋದು ಫ್ರೆಂಡ್ಸ್. ಫಸ್ಟ್ ನಾನು ಹಸಿ ವಾಸನೆ
ತನಕ ನಾನು ಕುದಿಸ್ತೀನಿ. ಒಂದು 10 ನಿಮಿಷ ಹಾಗೆ ಇದು ಸಾರು ಕುದಿಸ್ತೀನಿ. ಆಮೇಲೆ ನಾನು ಮೀನು ಹಾಕೋದು. ಇದರಲ್ಲಿ ನಾನು ಅಷ್ಟು ಮೀನು ಹಾಕಲ್ಲ ಫ್ರೆಂಡ್ಸ್. ಇದು ಮೀನು ಪೀಸು ಒಂದು ಸ್ವಲ್ಪ ಪೀಸ್ ಇಟ್ಕೊತೀನಿ, ಯಾಕಂದರೆ ಅದರಲ್ಲೇ ಫ್ರೈ ಮಾಡ್ತೀನಿ ನಾನು. ಮತ್ತು ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ ಮೀನು ಸಾರು, ಅದಕ್ಕೆ ನಾನು ಇದರಲ್ಲೇ ಅವರಿಗೆ ಒಂದು ಸ್ವಲ್ಪ ತೆಗಿತೀನಿ. ಆಮೇಲೆ ಸಾರು ಒಂದು ಸ್ವಲ್ಪ ನಾನು ಫಿಶ್ ಕರಿ ಮಾಡ್ತಾಯಿರೋದು, ಫಿಶ್ ಹಾಕಿ ಕರಿ ಮಾಡ್ತೀನಿ ಫ್ರೆಂಡ್ಸ್ ನಾನು. ಇದು ಫಸ್ಟು ಕುದೀಲಿ ಚೆನ್ನಾಗೆ, ಆಮೇಲೆ ನಾನು ಮೀನು ಹಾಕ್ತೀನಿ ಇದರಲ್ಲಿ. ಇಲ್ಲಿ ನೋಡಿರಿ, ನನಗೆ ಇಷ್ಟು ಒಂದು ಸ್ವಲ್ಪ ತೆಳುವೇ ಬೇಕು ಫ್ರೆಂಡ್ಸು ಸಾರು, ಅದಕ್ಕೆ ನಾನು ಇಷ್ಟು ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ದಪ್ಪನೇ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು. ಇದು ಅರ್ಧ ಮುಚ್ಚಳ ಮುಚ್ತೀನಿ ಪ್ಲೇಟು. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಮಸಾಲೆ ಇತ್ತು ಸೈಡ್ನಲ್ಲಿ, ಅದೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಫಸ್ಟು, ಆಮೇಲೆ ಮೀನು ಹಾಕೋದು. ಫಸ್ಟೇ ನಾವು ಮಸಾಲೆಯಲ್ಲಿ ಮೀನು ಹಾಕಿ ಕುದಿಸಿದರೆ ಮಸಾಲೆ ಹಸಿ ವಾಸನೆ ಹೋಗಲ್ಲ ಫ್ರೆಂಡ್. ನಮ್ಮ ಅಮ್ಮನೂ ಹಾಗೆ ಮಾಡ್ತಾ ಇದ್ದಿದ್ದು, ಈಗ ನಮ್ಮ ಅಜ್ಜಿನೂ ಹಾಗೆ ಮಾಡ್ತಾಯಿದ್ದು, ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಎಲ್ಲರೂ ಹೀಗೆ ಮಾಡೋದು ಫ್ರೆಂಡ್. ನಾನು ಹೆಂಗೆ ತೋರಿಸ್ತಾ ಇದ್ದೀನಿ ಹಾಗೆ ಮಾಡ್ತಾರೆ ಫ್ರೆಂಡ್ಸ್ ಮೀನು ಸಾರು. ಇದು ನೋಡ್ರಿ, ಇಲ್ಲಿ ನಾನು ಪೀಸ್ ತೆಗಿತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸಣ್ಣದಿದೆಯಲ್ಲ ತಲೆ ಮತ್ತು ಇದು ಹೊಟ್ಟೆ ಭಾಗದ್ದು ಪೀಸು ಇರುತ್ತಲ್ಲ, ಅದೆಲ್ಲ ಹಾಕ್ತೀನಿ ನಾನು. ಇದು ಒಂದು, ಇದಕ್ಕೆ ಏನು ಹೇಳ್ತಾರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾವು ಮಚ್ಚಿಕಿ ದುಮ್ ಅಂತೀವಿ. ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೇ ಗೊತ್ತು ನನಗೆ ಏನಂತ. ಅದು ಕಮೆಂಟ್ ಮಾಡಿರಿ, ಹೇಳ್ರಿ ಫ್ರೆಂಡ್. ಮತ್ತು ಮೀನು ಸಾರು ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿರಿ. ನನಗೆ ತುಂಬ ಇಷ್ಟ ಫ್ರೆಂಡ್ ಮೀನು ತಿನ್ನೋಕ್ಕೆ. ಇಲ್ಲಿ ನೋಡಿರಿ, ಇಟ್ಟಿರೋದು ನಾನು ಹಾಕಲ್ಲ, ನಾನು ಇಷ್ಟು ಪೀಸು ಫ್ರೈ ಮಾಡ್ತೀನಿ ಫ್ರೆಂಡ್. ಇಲ್ಲಿ ಫ್ರೈ ಮಾಡೋಕ್ಕೆ ಮಸಾಲೆ ಇಟ್ಟಿರೋದು. ಇದು ನೋಡಿರಿ ಕಾರ್ನ್ಫ್ಲೋರ್ ಫ್ರೆಂಡ್ಸ್. ಇದು ಜೀರಿಗೆ ಮತ್ತು ಉಪ್ಪು, ಕಾಳು ಮೆಣಸಿನ ಪುಡಿ, ಇದು ಚಿಕನ್ ಮಸಾಲ, ಇದು ಖಾರದ ಪುಡಿ, ಆಮೇಲೆ ಹಲ್ದಿ ಪೌಡರ್, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ಇದೆಲ್ಲ ಮಸಾಲೆ ಪೂರ್ತಿ ಚಿಕನ್ ಮಸಾಲೆದಲ್ಲೇ ಇರುತ್ತೆ ಫ್ರೆಂಡ್ಸ್. ಚಿಕನ್ ಮಸಾಲ ಅಂದರೆ ಇದು ಫಿಶ್ಶಿಗೂ ಹಾಕ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೌಡರೂ ಇರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಹೇಳ್ತಾ ಇರೋದು, ನಾನು ತುಂಬ ಚೆನ್ನಾಗಿರುತ್ತೆ ಅದು ಪೌಡರು. ಈಗ ಇದರಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ಅದಕ್ಕಿಂತ ಒಂದು ಸ್ವಲ್ಪ ಅರ್ಧ ಚಮಚದಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ ಫ್ರೆಂಡ್. ಇದೂ ಜಾಸ್ತಿ ಆಗುತ್ತೆ, ಯಾಕಂದರೆ ಈ ಮಸಾಲೆಯಲ್ಲಿ ಎಲ್ಲ ಇರುತ್ತೆ ಫ್ರೆಂಡ್ ಚಿಕನ್ ಮಸಾಲದಲ್ಲಿ. ಇದು ಮೀನಕ್ಕೂ ಹಾಕ್ಬೋದು, ಅದರಲ್ಲೇ ಇರುತ್ತೆ ಪೇಪರ್ನಲ್ಲಿ. ಚಿಕನ್ ಇಲ್ಲಾಂದರೆ ಮೀನಿಗೆ ಹಾಕ್ಬೋದು ಅಂತ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟೇ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಇದು ಬಿಸಿ ಎಣ್ಣೆ ಅಲ್ಲ, ಇದು ತಣ್ಣಗಿರೋದೇ ಎಣ್ಣೆ, ಇದು ತೆಗ್ದಿರೋದು. ಈಗ ಫಿಶ್ ಫ್ರೈ ಮಾಡೋಕ್ಕೆ ತೆಗ್ದಿರೋದು ಅದೇ ಎಣ್ಣೆ ಹಾಕಿದ್ದು ಫ್ರೆಂಡ್ಸ್ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನೋಡಿರಿ ಇಷ್ಟೇ ಸಾಕು ನೀರು. ಈಗ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ ಮಸಾಲೆಗೆ. ಆಮೇಲೆ ಮ್ಯಾರಿನೇಟ್ ಮಾಡ್ತೀನಿ ಮೀನು ಪೀಸಿಗೆ. ಮಸಾಲೆ ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟೇ ಸಾಕು, ಇಷ್ಟು ದಪ್ಪನೇ ಇರಬೇಕು ಇದು. ಈಗ ಇಲ್ಲಿ ಪೀಸ್ ಹಾಕ್ತಾಯಿದ್ದೀನಿ ಒಂದೇ. ಇದು ಜಾಸ್ತಿನೇ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಎಲ್ಲ, ಮತ್ತು ನಿಮ್ಮ ಟೈಮು ವೇಸ್ಟ್ ಆಗಬಾರ್ದು ಅಂತ ನಾನು ಒಂದು ಸ್ವಲ್ಪ ಶಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಈಗ ಎಲ್ಲ ಪೀಸ್ ಹಾಕಿದ್ದೀನಿ ಇದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೀರೇ ಹಾಕಬಾರ್ದು ಫ್ರೆಂಡ್ಸ್, ಇದರಲ್ಲಿ ಮೀನು ನೀರು ಬರುತ್ತೆ ಮಿಕ್ಸ್ ಆದಮೇಲೆ ಮಸಾಲೆಗೆ. ಇಲ್ಲಿ ನೋಡಿರಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಷ್ಟು ಇಡ್ತೀನಿ ಫ್ರೆಂಡ್ ನಾನು. ಒಂದು 2 ಪೀಸ್ ಅಷ್ಟೇ ಫ್ರೈ ಮಾಡ್ತೀನಿ, ಮತ್ತು ನೆಕ್ಸ್ಟ್ ದಿನ ಮಾಡ್ತೀನಿ ಫ್ರೆಂಡ್. ಯಾಕಂದರೆ ಇದೇ ಹೆವಿ ಆಗುತ್ತೆ, ಮಕ್ಕಳು ಇದೇ ತಿಂತಾರೆ. ಆಮೇಲೆ ಒಂದು ಸ್ವಲ್ಪ ಬುರ್ಜಿನೂ ಟೇಸ್ಟ್ ಮಾಡಿಸ್ಬೇಕು ಅವರಿಗೆ. ಬುರ್ಜಿ ಬೆಳಗ್ಗೆ ರೊಟ್ಟಿ ಜೊತೆ, ಇಲ್ಲಾಂದರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ರೊಟ್ಟಿ ಮಾಡ್ತೀನಿ, ಅದ್ರ ಜೊತೆ ತಿಂತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ನೀರು ಹಾಕಿದೆ ನಾನು. ಇಲ್ಲಿ ನೋಡಿರಿ, ನಾವು ಮೀನಿಗೆ ದೃಷ್ಟಿ ತೆಗಿತೀವಿ ಫ್ರೆಂಡ್ಸ್. ಯಾಕಂದರೆ ರಸ್ತೆ ಮೇಲೆ ಹಾಕ್ಕೊಂಡು ಇರ್ತಾರಲ್ಲ, ತುಂಬ ಜನ ನೋಡ್ತಾರೆ ಹೋಗ್ತಾರೆ, ದೃಷ್ಟಿ ಆಗತ್ತೆ ಅಂತ. ನಾನು ಫಸ್ಟಿಂದನೇ
ನೋಡ್ತಾ ಇರ್ತೀನಲ್ಲ ಅಮ್ಮ ಹೆಂಗೆ ಮಾಡ್ತಾರೆ, ಇದೇ ಥರ ಮಾಡೋದು ಫ್ರೆಂಡ್ಸ್. ಅದಕ್ಕೆ ಚಾಕು ಇಲ್ಲಾಂದರೆ ಇದೇ ಥರ ಇಡಬೇಕು ಬಿಸಿ ಆಗೋಕ್ಕೆ. ಇದು ಬಿಸಿ ಆಗುತ್ತೆ. ಈಗ ಇಲ್ಲಿ ಸಾರು ಚೆನ್ನಾಗಿ ಕುದಿಬೇಕು ಫ್ರೆಂಡ್. ಕುದೀತಾ ಇದೆ ಇದು. ಒಂದು ಸ್ವಲ್ಪ ನಾನು ತೆಗಿತಾ ಇದ್ದೀನಿ, ಇದರಲ್ಲೇ ಸಾರು ತೆಗ್ದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಟೋರೆ ಇಟ್ಟಿದ್ದೀನಲ್ಲ ಅದರಲ್ಲೇ ತೆಗ್ದಿದ್ದೀನಿ. ನಿಮಗೆ ತೋರಿಸಿಲ್ಲ ಅಷ್ಟೇ. ನಾನು ನಮ್ಮ ಯಜಮಾನರಿಗೆ ಸ್ವಲ್ಪ ಸಾರು ತೆಗ್ದಿದ್ದೀನಿ, ಎಷ್ಟು ಬೇಕು ಅಷ್ಟು ಅವರಿಗೆ. ನೋಡಿರಿ, ನಿಮಗೆ ಕಾಣಿಸ್ತಾ ಇರಬಹುದು ಇದರಲ್ಲಿ ಪಾತ್ರೆಯಲ್ಲಿ. ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಮಸಾಲೆ, ಉಪ್ಪು, ಖಾರ ಎಲ್ಲ ಕರೆಕ್ಟಿದೆ. ಅದಕ್ಕೆ ಹಾಕಿದ್ದೀನಿ ನಾನು ಮೀನು. ಒಂದು 5 ನಿಮಿಷ ಹಾಕಿ ಕುದಿಸಿದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಕುದಿಸಬಾರ್ದು ಮೀನಿಗೆ. ಮೀನು ಆಮೇಲೆ ಚಿಕನ್ ಬೇಗ ಬೇಯುತ್ತೆ ಅದು. ಅದಕ್ಕೆ ಅದು ಅಷ್ಟು ಟೈಮ್ ತಗೊಳ್ಳಲ್ಲ ಕುಕ್ ಆಗಬೇಕಂದ್ರೆ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸು ಜಾಸ್ತಿ ಮಾಡಬಾರ್ದು, ಎಲ್ಲಂದರೆ ಪೂರ್ತಿ ಹೊಡೆಬಿರುತ್ತೆ ಅದು. ಮೀನು ಪೀಸ್ ಆಗುತ್ತೆ ಅದು ಬೇರೆ ಬೇರೆ. ಈಗ ಒಂದು ಸ್ವಲ್ಪ ಮುಚ್ತೀನಿ. ಕುಕ್ಕರ್ ಸಿಟಿನೂ ಆಯಿತು. ಈಗ ಕುಕ್ಕಾಗಿದೆ ಫ್ರೆಂಡ್ಸ್. ಮತ್ತು ಮೀನು ಫ್ರೈ ಮಾಡ್ತಾರಲ್ಲ ಆವಾಗ್ಲೂ ತಂದು ಕ್ಲೀನ್ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಇಲ್ಲಾಂದರೆ ಒಂದು ಸ್ವಲ್ಪ ಇದು ಸಾಸಿವೆ ಕಾಳಿಂದ ದೃಷ್ಟಿ ತೆಗಿತೀವಿ ಫ್ರೆಂಡ್ಸ್ ನಾವು. ಇಲ್ಲಿ ನೋಡಿರಿ, ಇದೇ ಥರ ಮಾಡೋದು. ಇಲ್ಲಿ ನೋಡಿರಿ, ಈ ಥರ ಮಾಡಿದರೆ ಇದು ಮೊದಲಿಂದನೇ ರೂಢಿ ಫ್ರೆಂಡ್ಸ್. ಇದು ಏನು ಮಾಡೋಕ್ಕೂ ಆಗಲ್ಲ. ಮತ್ತು ಟೇಸ್ಟನ್ನು ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ದೃಷ್ಟಿ ತೆಗಿಬೇಕಂದ್ರೆ. ತಿನ್ನಾದ್ಮೇಲೆ ಎಲ್ಲರೂ ಹೇಳ್ತಾರೆ ಹೊಟ್ಟೆ ನೋವು ಅಂತ. ಈಗ ಹೊಟ್ಟೆ ನೋವು ಆಗಲ್ಲ ಫ್ರೆಂಡ್ಸ್. ನಮ್ಮದು ಹೀಗೆ ಫ್ರೈ ಮಾಡೋದು ಮತ್ತು ಸಾರು ಮಾಡೋದು, ಮೀನು ಸಾರು. ಈಗ ರೆಡಿ ಆಯಿತು ನಮ್ಮ ಸಾರು, ಫಿಶ್ ಕರಿ. ಈಗ ಇದು ಬುರ್ಜಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಫಸ್ಟು ಇದರಲ್ಲಿ ಕಡಾಯಿ ಇಟ್ಟಿದ್ದೀನಿ. ಇಷ್ಟು ಮೇಲೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನು 3 ಚಮಚದಷ್ಟೇ. ನನಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು ಏನು ಅಂತ. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು 1/4 kg ಒಂದು ಸ್ವಲ್ಪ ಜಾಸ್ತಿ ಇದೆ. ಅರ್ಧ kg ಒಂದು ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್. ಇದು ತುಂಬ ಇದೆ ಮೊಟ್ಟೆ ಅದು. ಅದಕ್ಕೆ ಅಷ್ಟು ಈರುಳ್ಳಿ ಬೇಕೇ ಬೇಕು ಫ್ರೆಂಡ್ಸ್. ಇನ್ನೂ ಹಾಕ್ಬೋದಿತ್ತು, ಅಷ್ಟು ಟೈಮ್ ಇಲ್ಲ ಅಂತ ನಾನು ಇಷ್ಟೇ ಕಟ್ ಮಾಡಿರೋದು. ನೋಡಿರಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಯ್ತು. ಈಗ ನೀವು ಬೇಕಾದರೆ ಸಾಸಿವೆ ಕಾಳು ಹಾಕ್ಬೋದು. ನಾನು ಹಾಕ್ತಾಯಿಲ್ಲ ಫ್ರೆಂಡ್, ಬರೀ ಈರುಳ್ಳಿನೇ ಹಾಕ್ತೀನಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಮಸಾಲೆ ಹಾಕ್ತೀನಿ, ಸ್ವಲ್ಪ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಟೈಮ್ ಆಗಬೇಕು, ಇದು ಚೆನ್ನಾಗಿ ಮೆತ್ತಗಾಗಬೇಕು ಅಂದರೆ. ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು. ಇಲ್ಲಿ ನೋಡಿರಿ, ಹಲ್ದಿ ಪೌಡರ್, ಜೀರಾ ಪೌಡರ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿರೋದು. ಇದು ಆಪ್ಷನಲ್ ಫ್ರೆಂಡ್ಸ್. ಇದು ಮಸಾಲೆ ಬರೀ ಇದು ಹಲ್ದಿ ಪೌಡರ್ ಆಮೇಲೆ ಖಾರದ ಪುಡಿ ಹಾಕಿದರೆ ಸಾಕು. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೋದು ಫ್ರೆಂಡ್ಸ್. ಅದು ಆಪ್ಷನಲ್ಲು, ನಾನು ಹಾಕ್ತಾಯಿಲ್ಲ ಅದೆಲ್ಲ. ಬರೀ ಸಿಂಪಲ್ ಮಸಾಲೆಯಲ್ಲಿ ಮಾಡ್ತಾಯಿರೋದು ಫ್ರೆಂಡ್ಸ್ ನಾನು. ಇದು ದಂಟಿನ ಕೊತ್ತಂಬರಿನೂ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇದರ ಜೊತೆ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು. ಯಾರ್ಯಾರಿಗೆ ಇಷ್ಟ ಮೀನು ಸಾರು, ಮೀನು ಫ್ರೈ, ಆಮೇಲೆ ಎಗ್ ಬುರ್ಜಿ ಮೀನಿಂದು ಒಂದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಮೊಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಆದರೆ ಬಿಚ್ಚಿಲ್ಲ ನಾನು ಮೊಟ್ಟೆನೂ. ಹಾಗೆ ಕ್ಲೀನ್ ಮಾಡಿದ್ದೀನಿ. ಅದರಲ್ಲೂ ಉಪ್ಪು ಹಾಕಿ ಕ್ಲೀನ್ ಮಾಡಿರೋದು ಫ್ರೆಂಡ್ಸ್. ಪೂರ್ತಿ ಲೂಸ್ ಮಾಡಿದರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಪ್ಲೇಟ್ನಲ್ಲಿ ಲಾಸ್ಟಿಗೆ ಎಷ್ಟಿರುತ್ತೆ ಅಂತ. ಆ ಥರ ಆಗುತ್ತೆ ಲೂಸ್ ಮಾಡಿದರೆ. ಈಗ ನಾನು ಚಮಚದಲ್ಲೇ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್.
2 ಚಮಚ ಬೇಕು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ. ಫೋನ್ ಇಟ್ಟು ನಾನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಳಗೇನು ಈ ಥರ ಅಂಟ್ಕೊಳ್ಳುತ್ತೆ ಮೊಟ್ಟೆ, ಏನಾಗಲ್ಲ ಫ್ರೆಂಡ್ಸ್. ಇದು ಕುಕ್ ಆದಮೇಲೆ ಎಲ್ಲ ಪೂರ್ತಿ ಮತ್ತು ಮೇಲೆ ಬಂದುಬಿಡತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಮೊಟ್ಟೆ ಈಗ ನೋಡಿರಿ ಒಂದು ಸ್ವಲ್ಪ ಮಿಕ್ಸ್ ಆಯಿತು. ನೋಡ್ತಾ ಇರ್ಬೋದು ನೀವು ಕೆಳಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಬುರ್ಜಿ ಮಾಡಬೇಕಂದ್ರೆ ಎಗ್ಗಿಂದು ಕಮ್ಮಿ ಅಂದರೆ ಒಂದು 10 ನಿಮಿಷ ಆದ್ರೂ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಆಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿ ಜೊತೆ. ಟೇಸ್ಟೂ ಕೊಡುತ್ತೆ ತಿನ್ನೋಕ್ಕೆ. ಆಮೇಲೆ ಚೆನ್ನಾಗಿ ಕುಕ್ಕೂ ಆಗುತ್ತೆ ಫ್ರೆಂಡ್ಸ್. ತುಂಬ ಸಖತ್ತಾಗಿರುತ್ತೆ. ನೀವು ಇದಕ್ಕೆ ಹುಣಸೆಹಣ್ಣಿನ ರಸನೂ ಹಾಕ್ಬೋದು. ನಾನು ಹಾಕ್ತಾಯಿಲ್ಲ, ಯಾಕಂದರೆ ನಮ್ಮ ನಾದಿನಿ ಹಾಕ್ತಾರೆ. ಮೊಟ್ಟೆಗೆ ಹುಣಸೆಹಣ್ಣು ರಸ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಅವರು. ನಾನು ಇನ್ನೂ ತನಕ ನಾನು ಹಾಕಿಲ್ಲ ಫ್ರೆಂಡ್ಸ್. ಇದರಲ್ಲಿ ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು ಹಾಗೆ ಮಾಡ್ತೀನಿ ನಾನು. ಹಾಗೆ ರೆಡಿ ಆಯಿತು ನೋಡಿರಿ ಫ್ರೆಂಡ್. ಈ ಥರ ಬಿಡಿ ಬಿಡಿಯಾಗಿ ಆಗುತ್ತೆ ಎಲ್ಲ ಕುಕ್ ಆದಮೇಲೆ. ಎಗ್ ಮೊಟ್ಟೆನೂ ಈಗ ರೆಡಿ ಆಯಿತು. ಇದು ಒಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಗಾರ್ನಿಷಿಂಗ್ಗೆ ಇಟ್ಟಿರೋದು ನಾನು. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ರೆಡಿ ಆಯಿತು ಈಗ ಫಿಶ್ ಎಗ್ ಬುರ್ಜಿ. ಈಗ ಇಲ್ಲಿ ನಾನು ಕಡಾಯಿ ಇಟ್ಟಿರೋದು, ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಫಿಶ್ ಫ್ರೈ ಮಾಡೋಕ್ಕೆ. ನಮ್ಮ ಮನೆಯಲ್ಲಿ ಶಾಲೋ ಫ್ರೈ ಮಾಡೋಣ ಅಂದರೆ ತಿನ್ನಲ್ಲ ಫ್ರೆಂಡ್. ಇದೇ ಥರ ಫ್ರೈನೇ ಮಾಡಬೇಕು ಅವರಿಗೆ. ಆವಾಗಲೇ ಒಂದು ಸ್ವಲ್ಪ ತಿಂತಾರೆ, ಒಂದೇ ಒಂದು ಪೀಸು. ಆದ್ರೂ ಇಷ್ಟ ಆಗಲ್ಲ, ಯಾಕಂದರೆ ಮುಳ್ಳಿರತ್ತಲ್ಲ ಅದರಲ್ಲಿ. ಅದಕ್ಕೆ ಯಾರು ಕ್ಲೀನ್ ಮಾಡಬೇಕು ಅಂತ ತಿನ್ನಲ್ಲ. ನನಗೆ ಅವರಿಗೆ ತುಂಬ ಜುಲುಮಿಂದ ತಿನ್ನಿಸ್ತೀನಿ, ತಿನ್ನಿರಿ ಒಂದೇ ಒಂದು ಪೀಸು ಅಂತ. ಅರ್ಧ ಗಂಟೆ ಆಯಿತು ಫ್ರೆಂಡ್ ಮ್ಯಾರಿನೇಟ್ ಆಗಿದ್ದು. ಈಗ ಮಸಾಲೆ ಎಲ್ಲ ಹಚ್ಚಿ ಹಿಂದೆ ಮುಂದೆ ಹಾಕ್ತಾಯಿದ್ದೀನಿ. 2 ಪೀಸು ಅಷ್ಟೇ ನಾನು ಫ್ರೈ ಮಾಡ್ತಾ ಇರೋದು, ಯಾಕಂದರೆ ಇದೇ ಹೆವಿ ಆಗುತ್ತೆ. ರಾತ್ರಿ ಹೊತ್ತು ತಿನ್ನಬಾರ್ದು ಫ್ರೆಂಡ್ ಜಾಸ್ತಿ ಮೀನು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು 2 ಪೀಸು ಫ್ರೈ ಮಾಡ್ತಾ ಇರೋದು. ಮತ್ತು ಫಿಶ್ ಸಾರಿನಲ್ಲಿ ಪೀಸ್ ಇದೆ ಫ್ರೆಂಡ್, ಅದೇ ಫಸ್ಟ್ ತಿಂತೀವಿ, ಆಮೇಲೆ ನೋಡೋಣ ಏನಂತ. ಬುರ್ಜಿನೂ ಟೇಸ್ಟ್ ಮಾಡೋದು ಇದೆಯಲ್ಲ, ಅದೇ ಸಾಕು ಫ್ರೆಂಡ್. ಜಾಸ್ತಿ ತಿಂದಿದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ರಾತ್ರಿ ಹೊತ್ತು ಮೀನು. ಈಗ ನೋಡಿರಿ ಚೆನ್ನಾಗಿ ಕುಕ್ ಆಗ್ತಾಯಿದೆ, ಆಮೇಲೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್. ಕಲರು ಬಂದುಬಿಡುತ್ತೆ. 2 ಕಡೆ ಚೆನ್ನಾಗಿ ಕುಕ್ ಮಾಡಬೇಕು. ಈಗ ಇದನ್ನು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟಿರೋದು ನಾನು. ಈಗ ಪ್ಲೇಟ್ನಲ್ಲಿ ತೆಗಿತೀನಿ ಫ್ರೆಂಡ್ಸ್. ಗ್ಯಾಸ್ ಬಂದ್ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಸಾಕು 2 ಪೀಸು. ಈಗ ನಾನು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ ಫ್ರೆಂಡ್. 3 ಡಿಶ್ಶು ನೋಡಿರಿ. ಫಸ್ಟು ತಲೆ ಹಾಕಿದ್ದೀನಿ, ಆಮೇಲೆ ಸಾರು ಹಾಕ್ತೀನಿ ಫ್ರೆಂಡ್ಸ್. ನಾನು ನಮ್ಮ ಫಿಶ್ಶಿನ 3 ಡಿಶ್ ರೆಡಿ ಆಯಿತು ಫ್ರೆಂಡ್ಸ್. ನೀವು ಇದೇ ಥರ ಫಿಶ್ ಕರಿ, ಆಮೇಲೆ ಫಿಶ್ ಫ್ರೈ, ಫಿಶ್ ಎಗ್ ಬುರ್ಜಿನೂ ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್. ತುಂಬ ಸಖತ್ತಾಗಿರುತ್ತೆ ಟೇಸ್ಟು ಫಿಶ್ ಕರಿದು. ಇದೇ ಫಸ್ಟ್ ನೀವು ನಾನು ದೃಷ್ಟಿ ತೆಗ್ದಿದ್ದೀನಲ್ಲ, ಅದೇ ಫಸ್ಟ್ ನೋಡ್ತಾ ಇರೋದು ಏನ್ಬೋದು ಗೊತ್ತಿಲ್ಲ ನನಗೆ. ನೀವು ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್, ಗೊತ್ತಾಗತ್ತೆ ನಿಮಗೂ ಏನಿದೆ ಅಂತ ಅದರಲ್ಲಿ. ಈಗ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಗಾರ್ನಿಷಿಂಗ್ಗೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.